ಐಟಮ್ಸ್ನ ನಾನು ಕಲೆಕ್ಟ್ ಮಾಡಬೇಕು. ಈ ನಾನ್ ಸ್ಟಿಕ್ ಎಲ್ಲ ಬಿಡಬೇಕು. ಚಟ್ನಿ ಆ ಥರ ಹಾಕೋಕ್ಕೆ 19 ರೂಪೀಸ್ ಪರ್ ಪೀಸು. ನಾನು ಈ ಥರ 3 ಶೇಡಲ್ಲಿ 3 ಕಲರ್ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು Hi guys, welcome back to my YouTube channel. If you new here, hi, I'm Priyanka. So ನಾನಿವತ್ತು ಡಿಮಾರ್ಟ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ಬಂದೆ. ಒಂದಿಷ್ಟು ಮನೆಗೆ ಬೇಕಾದಂಥ ಯೂಸ್ಫುಲ್ ಥಿಂಗ್ಸ್ನ ನಾನು ಶಾಪಿಂಗ್ ಮಾಡ್ಕೊಂಡ್ಬಂದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ಹೇರ್ ಕ್ಲಿಪ್ಪು. ಇದು ನನಗೆ ತುಂಬ ಇಷ್ಟ ಆಯಿತು. ನಾರ್ಮಲಾಗಿ ನಾನು ಕ್ಲಿಪ್ಸ್ ಎಲ್ಲ ಜಾಸ್ತಿ ಅಷ್ಟು ನನ್ನ ಕಲೆಕ್ಷನ್ಸ್ ಇದ್ದಿಲ್ಲ. ಸೊ ಇದು ನನಗೆ ತುಂಬ ಇಷ್ಟ ಆಯಿತು. 35 ರೂಪೀಸು. ಅದಕ್ಕೆ ಇದೊಂದು ತೊಗೊಬಂದೆ ಇರಲಿ ಅಂತ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ನಿವ್ಯಾ ಬಾಡಿ ಲೋಷನ್ನು. ಇದು ಆಲೋವೆರಾ ಹೈಡ್ರೇಷನ್ದು. ಇದು ಬಂದುಬಿಟ್ಟು ಒರಿಜಿನಲ್ ರೇಟ್ ಬಂದ್ಬಿಟ್ಟು 850 ರೂಪೀಸ್ ಇದೆ. ನೀವು ಅಂಗಡಿಲಿ ಎಲ್ಲೇ ತೊಗೊಂಡ್ರು ನಿಮಗಿದು 850 ರೂಪೀಸು. ಬಟ್ ಡಿಮಾರ್ಟಲ್ಲಿ ಏನಂದರೆ ಆಫರ್ ಹಾಕಿದ್ರು 550ಗೇನೋ ನಂಗೆ ಇದು ಸಿಕ್ತು. ಸೊ ಅದಕ್ಕೆ ತೊಗೊಂಡಿದ್ದೀನಿ. ಇದು ನಂಗೆ ತುಂಬ ಇಷ್ಟ, ನಾನು ಹಂಗಾಗಿ ತೊಗೊಂಡಿದ್ದೀನಿ. ಸೊ ಇದು ಎಷ್ಟು 550 ರೂಪೀಸ್. ಓಕೆನಾ. ಇದು ಡೋರ್ ಮ್ಯಾಟ್. ಇದು ಬಾತ್ರೂಮ್ ಮ್ಯಾಟು. ಇದು ಬಾತ್ರೂಮ್ ಮ್ಯಾಟ್ ಅಂದರೆ ಹೆಂಗಂದರೆ ಇದು ಒಂಥರ ಸಿಲಿಕಾನ್ ಟೈಪ್, ನೆಲಕ್ಕೆ ಆ ಥರ ಅಂಟ್ಕೊಂಡಿರುತ್ತಲ್ಲ ಆ ಥರ ಬರುತ್ತಿದ್ದು. ಇದು ಬಂದುಬಿಟ್ಟು ನನಗೆ 150 ರೂಪೀಸ್ಗೆ ಬಾತ್ರೂಮ್ ಹತ್ರ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೀನಿ, ವಾಶ್ರೂಮ್ಗೆ ಅಂತ ಅಂದ್ಬಿಟ್ಟು. ಅಂದರೆ ಕಾಲಿದ ತಕ್ಷಣ ಮ್ಯಾಟ್ ಆ ಕಡೆ ಈ ಕಡೆ ಸರಿಯಲ್ಲ, ನೆಲಕ್ಕೆ ಅಂಟ್ಕೊಂಡಿರುತ್ತೆ. ಸೊ ಆ ಥರ. ಏಕೆಂದರೆ ನನ್ನ ಮಗಳು ಈಗ ಹಾಕಿರೋ ಮ್ಯಾಟಲ್ಲಿ ತುಂಬ ಸಲ ಬಿದ್ದಿದ್ದಾಳೆ. ಅದಕ್ಕೋಸ್ಕರನೇ ಈ ಮ್ಯಾಟ್ ತೊಗೊಬಂದೆ. ಸೊ ಇದು ಚೆನ್ನಾಗಿದೆ, ನನಗೆ ಕಲರ್ ಎಲ್ಲ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಡೋರ್ ಮ್ಯಾಟು. ಇದು ಅಲ್ಲಿ ಎಂಟ್ರೆನ್ಸ್ಗೆ ಹಾಕೋಣ ಅಂತ ತೊಗೊಬಂದಿದ್ದೀನಿ. ಇದು ಅಷ್ಟೇ ನಮ್ಗೆ ಇದು 200 ರೂಪೀಸ್ ಇದೆ. ಇದು ಅಷ್ಟೇ ನೆಲಕ್ಕೆ ಹಾಕಿದರೆ ಆ ಥರ ಹಂಗೆ ಪ್ರೆಸ್ ಆಗೋಕ್ಕೆ ಈ ಥರ ತೊಗೊಬಂದಿದ್ದೀನಿ ಅಂದರೆ ಕೊಳೆ ಆದರೂ ಕಾಣಿಸ್ಬಾರ್ದು ಅಂತ. ಸೊ ಇದೊಂದು ತೊಗೊಬಂದಿದ್ದೀನಿ. ಇದು 199 ರೂಪೀಸು. ಇದು ಚೆನ್ನಾಗಿದೆ ಕ್ವಾಲಿಟಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಗೈಸ್, ಇದು ಬಂದುಬಿಟ್ಟು ಕುಂಕುಮ ಬಟ್ಲುಗಳು. ಕುಂಕುಮ ಹಾಕಿಡೋಕ್ಕೆ, ಅರಿಶಿನ ಕುಂಕುಮ ಹಾಕಿಡೋಕ್ಕೆ. ನಮ್ಮ ಮನೆಯಲ್ಲೂ ತುಂಬ ಚಿಕ್ಕಗಿದ್ದು ಕೈ ಹಾಕಿದರೆ ಅರಿಶಿನ ಕುಂಕುಮ ಎಲ್ಲ ಚೆಲ್ಲೋಗ್ಬಿಡೋದು, ಆ ಥರ ಇತ್ತು. ಅದಕ್ಕೆ ಇದು ಸ್ವಲ್ಪ ದೊಡ್ಡದಿರಲಿ, ಅದರಲ್ಲೂ ಜಾಸ್ತಿ ಇರಲಿ ಅಂತ ಹೇಳ್ಬಿಟ್ಟು ನಾನು ತೊಗೊಬಂದಿದ್ದೀನಿ. 159 ರೂಪೀಸ್ ಪರ್ ಪೀಸು. ಬಟ್ ಇದು ತುಂಬ ವೇಟ್ ಇದೆ, ಚೆನ್ನಾಗಿದೆ. 160 ರೂಪೀಸ್ 1 ಪೀಸು. ನಾನು 2 ಪೀಸ್ ತೊಗೊಬಂದೆ ಅರಿಶಿನ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು. ಇದೊಂದು. ನೆಕ್ಸ್ಟ್ ಇದು ಬಂದು ಈ ಥರ ಕ್ಯೂಟ್ ಡಬ್ಬೀಸು. ಇದು ಏನಾದರೂ ಹಾಕಿಡೋಕ್ಕೆ ಅಥವಾ ಈ ಎಳ್ಳು ಬೆಲ್ಲ ಕೊಡೋಕ್ಕೆ ಆ ಥರದಕ್ಕೆಲ್ಲ ಇದು ತುಂಬ ಚೆನ್ನಾಗಿದೆ. ಇದು 30 ರೂಪೀಸ್ ಪರ್ ಪೀಸು. ಈ ಥರ 2 ತೊಗೊಬಂದಿದ್ದೀನಿ, ಸೇಮ್ ಡಿಸೈನ್ ಸೇಮ್ ಕಲರು. ಸೊ ಈ ಥರದ್ದೊಂದು ತೊಗೊಬಂದಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಬ್ರಷ್. ಈ ಬ್ರಷ್ ಬಂದುಬಿಟ್ಟು 99 ರೂಪೀಸು. ಇದು ವಾಶ್ರೂಮ್ ತೊಳೆಯೋಕ್ಕಿರಲಿ ಅಥವಾ ಇಲ್ಲಿ ಟೈಲ್ಸ್ ಎಲ್ಲ ತೊಳೆಯೋಕ್ಕಿರಲಿ ಚೆನ್ನಾಗಿದೆ, ಹ್ಯಾಂಡಲ್ ಗ್ರಿಪ್ ಇದೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಬಂದಿದ್ದೀನಿ. ಇದು 99 ರೂಪೀಸು. ನೆಕ್ಸ್ಟು ಈ ಥರ ಇದು ಬಂದ್ಬಿಟ್ಟು ಪ್ಲಾಸ್ಟಿಕ್ಕು. ಇದು ಪ್ಲಾಸ್ಟಿಕ್ಕೆ, ಬಟ್ ನಮಗೆ ನೋಡಿದರೆ ಗ್ಲಾಸ್ ಐಟಮ್ ಥರ ಕಾಣುತ್ತೆ. ಇದು 2 ಬಂದಿದ್ದಾವೆ ಈ ಥರ. ಸೊ 2ಕ್ಕೆ ನಾನು 150 ರೂಪೀಸ್ಗೆ ಟೂ ಪೀಸ್ ಬಂದಿದ್ದಾವೆ. ಇದು 150 ರೂಪೀಸ್ಗೆ 2 ಪೇರ್ ಬಂದಿದ್ದಾವೆ. ಚೆನ್ನಾಗಿದೆ. ಇದೊಂದೇ ನಾನು ಪ್ಲಾಸ್ಟಿಕ್ ಸ್ಟೋರೇಜ್ ಕಂಟೈನರ್ ತೊಗೊಂಡಿದ್ದು ಅಂತ ಅಂದರೆ ನನಗೆ ಆಲ್ಮೋಸ್ಟ್ ಇವಾಗೆಲ್ಲ ಸ್ಟೀಲ್ ಕಲೆಕ್ಷನ್ ಮಾಡಬೇಕಂತ ಆಸೆ ಇದೆ. ಅದಕ್ಕೆ ಪ್ಲಾಸ್ಟಿಕ್ ಅಷ್ಟು ನಾನು ತೊಗೊಂಡಿಲ್ಲ. ಸೊ ದಿಸ್ ಒನ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಗ್ಲಾಸ್ ಜಾರ್. ಇದು ನನಗೆ ತುಂಬ ಇಷ್ಟ ಆಯಿತು. ಇದು ಬಂದುಬಿಟ್ಟು ನಿಮಗೆ ರಬ್ಬರ್ ಕೊಟ್ಟಿದ್ದಾರೆ. ಸೊ ಕ್ಲೀನಾಗೆ ಲಾಕ್ ಆಗೋ ಥರ ನೀವು ಸಾಲ್ಟ್ ಹಾಕಿಡೋಕ್ಕಾಗಲಿ ಅಥವಾ ಬೇರೆ ಏನಾದರೂ ಐಟಮ್ ಹಾಕಿಡೋಕ್ಕೆ ಚೆನ್ನಾಗಿದೆ. ಆ್ಯಂಡ್ ಇದು ಏರ್ ಟೈಟ್ ಕಂಟೈನರ್. ಸೊ ಏರ್ ಟೈಟ್ ಆಗಿದೆ. ಇದು ಇಷ್ಟ ಆಯ್ತು ನನಗೆ. ಇದು ಬಂದುಬಿಟ್ಟು 99 ರೂಪೀಸು. ಅದಕ್ಕೆ ತೊಗೊಬಂದೆ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಅಷ್ಟೇ 1000 ml ಹಿಡಿಯುತ್ತೆ. ಇದು ಗ್ಲಾಸ್ದೆ. ಸೊ ಈ ಥರ ಇದೆ. ಇದನ್ನು ಅಷ್ಟೇ ಗ್ಲಾಸ್ ಐಟಮ್ ಇರಲಿ ಅಂತ ಹೇಳ್ಬಿಟ್ಟು ತೊಗೊಬಂದ. ನೆಕ್ಸ್ಟ್ ಇದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವೆಲ್ಲ ನೀವು ನೋಡಿರ್ತೀರ. ಇದು ಬಂದುಬಿಟ್ಟು ಸಾಸು, ಚಟ್ನಿ ಆ ಥರ ಹಾಕೋಕ್ಕೆ 19 ರೂಪೀಸ್ ಪರ್ ಪೀಸು. ನಾನು ಈ ಥರ 3 ಶೇಡಲ್ಲಿ 3 ಕಲರ್ ತೊಗೊಂಡಿದ್ದೀನಿ.
ಇದು ಬಂದ್ಬಿಟ್ಟು ನಾನು ಮೂರೇ ಪೀಸ್ ತೊಗೊಂಬಂದಿತ್ತು. ಅದು 3 ಡಿಫ್ರೆಂಟ್ ಆಗಿರೋದು ತೊಗೊಬಂದಿದ್ದೀನಿ. 19 ರುಪೀಸ್, 20 ರುಪೀಸ್ ಅಂತಲೇ ಹೇಳ್ಕೊಳ್ಳಿ, 20 ರುಪೀಸ್ ಒಂದು ಬೀಳುತ್ತೆ. ಸೊ 3 ತೊಗೊಬಂದಿದ್ದೀನಿ ಇರಲಿ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ನ್ಯಾಕ್ಸ್ ಪ್ಲೇಟು, ಇದು 50 ರುಪೀಸ್ ಒಂದು. ಸೊ ನಾನು 2 ತೊಗೊಬಂದಿದ್ದೀನಿ. ಇಲ್ಲಿ ಸಾಸ್ ಅಥವಾ ಚಟ್ನಿ ಹಾಕ್ಕೊಳ್ಳೋಕ್ಕೆಲ್ಲ ನಿಮಗೆ ಸ್ಪೇಸ್ ಇದೆ, ಚೆನ್ನಾಗಿದೆ. ಇದು ಸೆರಾಮಿಕ್ ವಿತ್ ಪ್ಲಾಸ್ಟಿಕ್ ಮಿಕ್ಸ್ ಇದೆ. ಸೊ ಹಾಗಾಗಿ ನನಗೆ ಇಷ್ಟ ಆಯಿತು, ತೊಗೊಬಂದಿದ್ದೀನಿ. ಅದು 2 ತೊಗೊಬಂದಿದ್ದು 50 ರುಪೀಸ್ ಪರ್ ಪೀಸ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಚಪಾತಿ ಲಟ್ಟಣಿಗೆ, ಇದು ನನ್ನ ಮಗಳು, ನಾನು ಯಾವಾಗಲೂ ಚಪಾತಿ ಉಜ್ಬೇಕಾದ್ರೆ ಅವಳು ಬಂದು ಹಠ ಮಾಡೋಳು, ಅವಳಿಗೆ ಒಂದು ಪೇರ್ ಕೊಟ್ಬಿಡ್ತಿದ್ದೆ. ಸೊ ಇವಾಗ ಅವಳ ಸೈಜಿಗೆ ಸಿಕ್ಕಿದೆ ಅಂತ ಇದನ್ನು ತೊಗೊಬಂದೆ. ಇದು ಬಂದುಬಿಟ್ಟು 159 ರುಪೀಸು. ಅಲ್ಲೇ ಓಪನ್ ಮಾಡಿಕೊಡೋ ತನಕ ಅವಳು ಬಿಡಲಿಲ್ಲ, ಹಾಗಾಗಿ ಅಲ್ಲೇ ಓಪನ್ ಮಾಡಿದೆ. 159 ರುಪೀಸು. ನಾರ್ಮಲ್ ಉಡಂದೆ ಇದು, ಚೆನ್ನಾಗಿದೆ ಮಕ್ಕಳಿಗೆ. ನಾನು ಚಪಾತಿ ಉಜ್ಬೇಕಾದ್ರೆ ನಾರ್ಮಲ್ ಅವಳಿಗೂ ಒಂದು ಸ್ವಲ್ಪ ಹಿಟ್ಟು ಕೊಟ್ಟರೆ ಅವಳು ಸ್ವಲ್ಪ ಆಟಾಡ್ಕೊತ ಕೂರ್ತಾಳೆ ಅಂತ ಅಂದ್ಬಿಟ್ಟು ಅವಳಿಗೂ ನಾನು ಇದನ್ನು ಕೊಡಿಸ್ದೆ. ಇದು ಬಂದ್ಬಿಟ್ಟು 159 ರುಪೀಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಪ್ಲೇಟ್ಸು, ಇದು ಬಂದ್ಬಿಟ್ಟು ಸ್ನ್ಯಾಕ್ಸ್ಗಾಗಲಿ ಏನಕ್ಕಾದ್ರೂ ಆಗುತ್ತೆ ಅಂದ್ಬಿಟ್ಟು ಇದು 70 ರುಪೀಸ್ ಪರ್ ಪೀಸು. ಇದನ್ನು ನಾನು 5 ಪೀಸ್ ತೊಗೊಬಂದಿದ್ದೀನಿ. 70 ರುಪೀಸ್ 70 ರುಪೀಸ್ ಪರ್ ಪೀಸ್ ಬರುತ್ತೆ ಇದಕ್ಕೆ. ಇದು ಚೆನ್ನಾಗಿದ್ದಾವೆ, ತುಂಬ ಗಟ್ಟಿ ಇದ್ದಾವೆ. ಆ್ಯಂಡ್ ಈ ಶೇಪ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಶೇಪ್ ಡಿಸೈನ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಮ್ಮ ಮನೇಲಿ ಇರಲಿಲ್ಲ ಸ್ಟೀಲ್ ಪ್ಲೇಟ್ಸು, ನಾರ್ಮಲ್ ಎಲ್ಲ ಈ ಪ್ಲಾಸ್ಟಿಕ್ ಪ್ಲೇಟ್ಸು, ಸೆರಾಮಿಕ್ ಪ್ಲೇಟ್ಸೇ ಇದ್ದಿದ್ದು. ಅದಕ್ಕೆ ಸ್ಟೀಲ್ ಪ್ಲೇಟ್ಸ್ ಇರಲಿ ಅಂತೇಳಿ ತೊಗೊಬಂದಿದ್ದೀನಿ. ಸೊ ಇದೊಂದು. ನೆಕ್ಸ್ಟು ತವಾ, ಇದು ಇರಲಿಲ್ಲ, ಬರೀ ಒಂದೇ ತವಾದಲ್ಲೇ ಎಲ್ಲ ಅಡುಗೆ ಮಾಡ್ತಿದ್ದೆ, ಅದಕ್ಕೆ ತೊಗೊಬಂದಿದ್ದೀನಿ. ಇದು ನಿಮಗೆ 499 ರುಪೀಸ್ ಆಗುತ್ತೆ. ಫ್ರೈ ಪ್ಯಾನ್ ಇದು. ಸೊ ಇದು ನಾನ್ ಸ್ಟಿಕ್ಕೇ ಇದೆ, ಸದ್ಯಕ್ಕೆ ಇರಲಿ ನಾನ್ ಸ್ಟಿಕ್ಕು, ನೆಕ್ಸ್ಟ್ ಸ್ಟೀಲ್ ನೋಡೋಣ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನಾನು ಫ್ರೈ ಪ್ಯಾನ್ ತೊಗೊಬಂದಿದ್ದೀನಿ. ಇದು ನಾನ್ ಸ್ಟಿಕ್. ಇದು ಬಂದುಬಿಟ್ಟು ವಂಡರ್ ಶೆಫ್ ಅಂತ ಆ ಕಂಪ್ನಿದು. ಚೆನ್ನಾಗಿದೆ. ನಾರ್ಮಲ್ ಪ್ರೆಸ್ಟೀಜ್ದು ಇತ್ತು, ಸೇಮ್ ರೇಟೇ, ಬಟ್ ಅಲ್ಲಿ ಬಿಲ್ಲಿಂಗ್ ಏನೋ ಇಶ್ಯೂ ಬಂತು ಅದಕ್ಕೆ ನಾನು ಈ ಕಂಪ್ನಿಗೆ ತೊಗೊಬಂದೆ. ಚೆನ್ನಾಗಿದೆ. ಸೊ ಫ್ರೈ ಪ್ಯಾನ್ 499 ರುಪೀಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ದೋಸೆ ತವಾ. ಸೊ ದೋಸೆ ತವನೂ ಅಷ್ಟೇ, ದೋಸೆ ತವ ಹಾಳಾಗಿತ್ತು, ದೋಸೆ ಕರೆಕ್ಟಾಗಿ ಬರ್ತಿರ್ಲಿಲ್ಲ. ಅದಕ್ಕೆ ಇತ್ತೀಚಿಗಂತೂ ದೋಸೆನೇ ಮಾಡಿರಲಿಲ್ಲ ನಮ್ಮ ಮನೇಲಿ. ಸೊ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ದೋಸೆ ಹಂಚು ತೊಗೊಬಂದಿದ್ದೀನಿ. 329 ರುಪೀಸ್ ಇದು. ಇದು ಬಂದುಬಿಟ್ಟು ತೃಪ್ತಿ ಬ್ರ್ಯಾಂಡ್ದು. ಸೊ ಇದು ನಾನ್ ಸ್ಟಿಕ್ಕೆ, ಇದು ಐರನ್ದೇನಲ್ಲ. ನಾನು ನೆಕ್ಸ್ಟ್ ಐರನ್ ಐಟಮ್ಸ್ನ ನಾನು ಕಲೆಕ್ಟ್ ಮಾಡಬೇಕು, ಈ ನಾನ್ ಸ್ಟಿಕ್ ಎಲ್ಲ ಬಿಡಬೇಕು. ಸೊ ಸದ್ಯಕ್ಕಿರಲಿ, ಇವಾಗ ಇಲ್ಲೇ ಇಲ್ಲ ನಮ್ಮ ಮನೇಲಿ, ತುಂಬ ಹಾಳಾಗಿತ್ತು, ದೋಸೆ ಎಲ್ಲ ಮಾಡೇ ಕೊಟ್ಟಿಲ್ಲ ಪಾಪ ನಾನು, ಅದಕ್ಕೆ ಸದ್ಯಕ್ಕಿರಲಿ ಅಂತ ತೊಗೊಬಂದೆ. ನಾನು ಐರನ್ದು ಕೇಳೋಕ್ಕೆ 1000 ಚೇಂಜ್ ಏನೋ ಹೇಳಿದ್ರು, ಸದ್ಯಕ್ಕೆ ಅಷ್ಟೊಂದು ಕಾಸು ಇರಲಿಲ್ಲ, ಅದಕ್ಕೆ ಇದನ್ನು ತೊಗೊಬಂದಿದ್ದೀನಿ. ಸೊ ದಿಸ್ ಒನ್. ಈ ಗ್ಲಾಸ್, ಇದು ಬಂದ್ಬಿಟ್ಟು ಸ್ಟೀಲ್ ಗ್ಲಾಸು, ಕ್ವಾಲಿಟಿನೂ ಚೆನ್ನಾಗಿದ್ದಾವೆ. 100 ರುಪೀಸ್ಗೆ 3 ಇದು. ಸೊ ನಾನು ಅದಕ್ಕೆ ತೊಗೊಬಂದೆ. ಚೆನ್ನಾಗಿದ್ದಾವೆ 100 ರುಪೀಸ್ಗೆ ಸ್ಟೀಲ್ದು. ಏನು ಕ್ವಾಲಿಟಿ ಇಶ್ಯೂ ಏನಿರಲಿಲ್ಲ, ಬಟ್ 100 ರುಪೀಸ್ಗೆ ಯಾಕೆ ಕೊಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಚೆನ್ನಾಗಿದೆ. ಸೊ 100 ರುಪೀಸ್ಗೆ ನನಗೆ 3 ಸಿಕ್ತು. ಸೊ ನಾನು ಇದನ್ನು ತೊಗೊಬಂದೆ. ದೆನ್ ನೆಕ್ಸ್ಟ್ ಬಂದುಬಿಟ್ಟು ಈ ಬೋಲ್ಸು, ಇದು ಬಂದುಬಿಟ್ಟು 45 ರುಪೀಸ್ ಪೀಸ್, 1 ಪೀಸು. ನಾನು ಇದನ್ನು 6 ಪೇರ್ 6 ತೊಗೊಬಂದಿದ್ದೀನಿ, ಅಂದರೆ ಅರ್ಧ ಡಜನ್ ತೊಗೊಬಂದಿದ್ದೀನಿ. ಸೊ ಈ ಥರ ಎಲ್ಲ ಸೇಮ್ ಸೈಜ್, ಸೇಮ್ ರೇಟು, 45 ರುಪೀಸು. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ. ಸೊ ಇದು ಅರ್ಧ ಡಜನ್ ಬೋಲ್ ತೊಗೊಬಂದಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ಪ್ಲೇಟ್ಸ್ ಗೈಸ್, ನನಗೆ ಏನಂದರೆ ನನಗೆ ಚಿಕ್ಕ ಪ್ಲೇಟ್ಸಲ್ಲೆಲ್ಲ ಊಟ ಮಾಡೋಂಗಾಗಲ್ಲ. ಸೊ ಇದು ಬಂದುಬಿಟ್ಟು ಸ್ಟೀಲ್ ಪ್ಲೇಟ್ಸು. ಇದು ಎಷ್ಟಂದರೆ 150 ರುಪೀಸ್ ಪರ್ ಒಂದಕ್ಕೆ 150 ರುಪೀಸು. ನಾನು 3 ತೊಗೊಬಂದಿದ್ದೀನಿ ಅಷ್ಟೇ. ಇದ್ವು ಮನೆಯಲ್ಲಿ, ಬಟ್ ಇದು ಇರಲಿ, ಚೆನ್ನಾಗಿದ್ದಾವೆ, ತುಂಬ ಅಗಲ ಇದ್ದಾವೆ, ದೊಡ್ಡ ಸೈಜ್ ಇದ್ದಾವೆ ಅಂತ ಹೇಳ್ಬಿಟ್ಟು ನಾನು ತೊಗೊಬಂದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿ ಇದೆ, ಅದಕ್ಕೆ ಇದನ್ನು ತೊಗೊಬಂದೆ. 150 ರುಪೀಸ್ಗೆ 1 ಪೀಸು. ನಾನು 3 ಪೀಸ್ ತೊಗೊಬಂದಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು
ಈ ರಬ್ಬರ್ ಬ್ಯಾಂಡ್ ಇದು 32 ರುಪೀಸು. ಈ ಥರ ಎರಡು ಸೆಟ್ ತೊಗೊಬಂದಿದ್ದೀನಿ. ಸೊ ನಾರ್ಮಲ್ ಜಡೆ ಹಾಕ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಬೇಕೇ ಬೇಕು. ಎಷ್ಟು ತೊಗೊಬಂದರೂ ಅದೆಲ್ಲೋಗುತ್ತೆ ಅಂತ ಗೊತ್ತಿಲ್ಲ, ಕಳೆದೋಗ್ಬಿಡ್ತವೆ. ಅದಕ್ಕೆ ಮತ್ತೆ 2 ತೊಗೊಬಂದಿದ್ದೀನಿ. ಸೊ ನೆಕ್ಸ್ಟು ಬಂದುಬಿಟ್ಟು ಕಡಾಯಿ. ಇದಕ್ಕೆ ಬಂದು ಗ್ಲಾಸ್ದು ಬರುತ್ತೆ, ಗ್ಲಾಸ್ ಮೆಟೀರಿಯಲ್ ಬರುತ್ತೆ ಮುಚ್ಚೋಕ್ಕೆ. ಇದು ಬಂದ್ಬಿಟ್ಟು ನಾನ್ ಸ್ಟಿಕ್ಕು. ಇದು ನಿಮಗೆ 550 ರುಪೀಸು ವಿತ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಗ್ಲಾಸ್ದು ಇಲ್ಲಿ ಏರ್ ಹೋಗೋಕ್ಕೆ ನಿಮಗೆ ಹೋಲ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಾನ್ ಸ್ಟಿಕ್ಕು 550 ರುಪೀಸು. ಲಾಸ್ಟ್ ಬಂದ್ಬಿಟ್ಟು ಈ ಬಾಕ್ಸು ನಾರ್ಮಲಾಗಿ ಹಿಟ್ಟು ಎಲ್ಲ ಹಾಕಿಡೋಕ್ಕೆ, ರೇಷನ್ದು ಉಳಿದಿದ್ದ ಐಟಮ್ಸ್ ಹಾಕಿಡೋಕ್ಕೆ. ಇದರಲ್ಲಿ 4 ಪೀಸಸ್ ಇದೆ. ಸೋಸಿ ಸೊ ಈ ಥರ 1 2 3 4 ಈ 4 ಪೀಸ್ ಇದೆ. ಸೊ ಇದು ಬಂದ್ಬಿಟ್ಟು 399 ರುಪೀಸ್ಗೆ 4 ಪೀಸು. ಸೊ ಇದನ್ನು ತಗೊಬಂದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ನಿಮ್ಗೇನಾದರೂ ಶಾಪಿಂಗ್, ಮದರ್ಹುಡ್, ಸ್ಕಿನ್ ಕೇರ್, ಹೇರ್ ಕೇರ್ ಹಾಗೆ ಸಿಂಪಲ್ ಕುಕಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನೆಲ್. ಸೊ ಅಂಟಿಲ್ ದೆನ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.